ಈ ವಿಶೇಷವಾದ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ತಾ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ವಿಶೇಷವಾದಂತಹ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮುಂಚಿತವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇರತಕ್ಕಂತಹ ಜನವರಿ 1ರ ಬಹುಜನಗಳು ಹೊಸ ವರ್ಷ ಅಂತ ಆಚರಣೆ ಮಾಡುವಂತಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಗೆ ಯುಗಾದಿ ಹಬ್ಬ ಆದರೂ ಸಹ ಒಂದಷ್ಟು ಜನರು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ. ನಿಮಗೂ ಸಹ ಒಳ್ಳೆಯದಾಗಲಿ, ದೇವರ ಕೃಪಾಶೀರ್ವಾದ ಉಂಟಾಗಲಿ ಅಂತ ಹೇಳ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಏನಾದರೂ ಒಂದು ಜೀವನದಲ್ಲಿ ಹೊಸ ರೆವಲ್ಯೂಷನ್ಗಳನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಜೀವನದಲ್ಲೇ ನೀವು ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಯಾವ ರೀತಿ ಪೂರಕವಾದ ಅಂಶಗಳು ಬೇಕೋ ಆ ಅಂಶಗಳನ್ನು ನೀವು ರೂಢಿ ಮಾಡಿಕೊಳ್ಳಿ, ಸುಖವಾಗಲಿ, ಸೌಖ್ಯವಾಗಲಿ ಅಂತ ಹೇಳ್ತಾ ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ಸಾಗುತ್ತೆ. ಹಣಕಾಸಿನ ವಿಚಾರಗಳು ಬಹಳ ನಿರಾಶಾದಾಯಕವಾಗಿರುತ್ತೆ. ನಿಮಗೆ ಏನು ಸಪೋರ್ಟಿವ್ ಅಂತ ಅನಿಸೋದಿಲ್ಲ. ಹಣಕಾಸಿನ ವಿಚಾರಗಳು ಬಹಳ ತುಂಬಾ ಕೈ ಕೊಡತಕ್ಕಂಥ ವಾತಾವರಣವಾಗಿರುತ್ತೆ. ಆತ್ಮೀಯ ಸ್ನೇಹಿತರೊಟ್ಟಿಗೆ ಒಂದಷ್ಟು ವಾಗ್ವಾದಗಳು, ಮನಸ್ತಾಪಗಳು, ಮಾನಸಿಕ ಕಿರಿಕಿರಿಗಳು ಉಂಟಾಗ್ತದೆ. ವ್ಯಾಪಾರದಲ್ಲಿ ಅಡೆತಡೆಗಳು ಉಂಟಾಗುತ್ತೆ. ಅಂದ್ಕೊಂಡಿರುವಂಥ ರೀತಿಯಲ್ಲಿ ಏನೂ ಕೆಲಸ ಕಾರ್ಯಗಳು ಆಗೋದಿಲ್ಲ. ನಿಮ್ಮ ತಾಯಿಗೆ ಅನಾರೋಗ್ಯದ ಕಾಯಿಲೆಗಳು, ಅನಾರೋಗ್ಯದಿಂದ ಬಳಲ್ತಕ್ಕಂತಹ ಸಾಧ್ಯತೆಗಳಿದೆ. ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಗಾಢ ಕೆಂಪು ಬಣ್ಣ. ಅದೇ ರೀತಿಯಾಗಿ ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ, ಶುಭವಾಗಲಿ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಪ್ರಮುಖವಾದಂತಹ ವಿಚಾರಗಳಲ್ಲಿ ತುಂಬ ಮುನ್ನಡೆಯನ್ನು ಸಾಧಿಸ್ತೀರಿ. ಪ್ರಮುಖ ವ್ಯಕ್ತಿಗಳ ಭೇಟಿಯೂ ಸಹ ಆಗ್ತಕ್ಕಂಥದ್ದು. ಸ್ನೇಹಿತರೊಟ್ಟಿಗಿದ್ದಂತಹ ಮನಸ್ತಾಪಗಳೆಲ್ಲ ದೂರ ಆಗುತ್ತೆ. ನಿಮ್ಮ ಒಂದು ಕೈನಲ್ಲಿ ಅಥವಾ ನಿಮ್ಮ ಒಂದು ಮುಖ್ಯಸ್ಥಿಕೆಯಲ್ಲಿ ಹಲವು ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಇದೆ. ಆಸ್ತಿಗಳ ಖರೀದಿಯನ್ನು ಮಾಡ್ತೀರಿ, ಅದರಲ್ಲೂ ಸ್ಥಿರಾಸ್ತಿಗಳ ಖರೀದಿಯನ್ನು ಮಾಡ್ತಕ್ಕಂಥದ್ದು ಒಂದು ಯೋಗದ ಫಲ ಈ ವಾರದಲ್ಲಿ ನಿಮಗೆ ಇರುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿದ್ದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಈ ಒಂದು ವಾರದಲ್ಲಿ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಮಿಶ್ರವರ್ಣ. ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ನಿಮಗೆ ಆಧ್ಯಾತ್ಮಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತವೆ. ಆತ್ಮೀಯರೊಟ್ಟಿಗೆ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದು. ನಿಮ್ಮ ಒಂದು ವರ್ತನೆಗೂ ಅವರ ಒಂದು ವರ್ತನೆಗೂ ತುಂಬ ಕೆಡುಕುಗಳು ಉತ್ಪತ್ತಿಯಾಗುತ್ತವೆ. ಅವರೇ ತಪ್ಪು ಮಾಡಿದ್ರು, ನೀವೇ ತಪ್ಪು ಮಾಡಿದ್ದೀರಿ ಅನ್ನೋ ಭಾವದಲ್ಲಿ ಅವರು ನಿಮ್ಮ ಮೇಲೆ ಆರೋಪ ಅಪವಾದಗಳನ್ನು ಅಪನಿಂದನೆಗಳನ್ನು ಮಾಡ್ತಾ ಇರ್ತಾರೆ, ಹೊರಿಸ್ತಾ ಇರ್ತಾರೆ. ನೀವಿನ್ನೂ ಮಾನಸಿಕವಾಗಿ ಕುಗ್ಗುತ್ತಾ ಇರ್ತೀರ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗದೆ ನಿರಾಸೆ ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಹಿನ್ನಡೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಸಾಲದ ಪ್ರಯತ್ನಗಳು ನಿಮ್ಮ ಒಂದು ಕೈ ಮೀರಿ ಹೋಗ್ತಕ್ಕಂಥದ್ದು. ನಿಮಗೆ ಯಾವುದೇ ರೀತಿಯಾಗಿ ಹೊಸ ನೂತನ ಸಾಲಗಳು ಸಿಗದೆ ಹೋಗ್ತಕ್ಕಂಥ ವಾತಾವರಣ. ಒಂದಿಷ್ಟು ಮಿಥುನ ರಾಶಿಯವರಿಗೆ ಅಶುಭವಾದ ವಾತಾವರಣವಿದೆ. ಸ್ವಲ್ಪ ಸರಿಯಾದ ರೀತಿಯಲ್ಲಿ ಪರಿಹಾರದ ಕ್ರಮಗಳನ್ನು ಅನುಸರಿಸಿ, ಶುಭವಾಗಲಿ. ಈ ಒಂದು ವಾರದಲ್ಲಿ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕು. ಅದೃಷ್ಟದ ಸಂಖ್ಯೆ ನಿಮಗೆ 3, ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಕೊನೆಯಲ್ಲಿ ಹೇಳೋ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಕುಟುಂಬದ ಸದಸ್ಯರಿಂದ ಬೆಂಬಲಗಳು ಸಿಗುತ್ತೆ. ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಶುಭ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಶುರುವಾಗುತ್ತೆ. ಪ್ರಮುಖ ವ್ಯವಹಾರಗಳಲ್ಲಿ ನೀವು ಲಾಭವನ್ನು ಪಡ್ಕೊಳ್ತೀರಿ. ಆತ್ಮೀಯರಿಂದ ತುಂಬ ಮಹತ್ವವಾಗಿರತಕ್ಕಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಮತ್ತು ಕೈ ಹಾಕ್ತೀರಿ. ವ್ಯಾಪಾರ ವಿಸ್ತರಣೆಯ ಯೋಗ ಸಹ ನಿಮಗೆ ಇರತಕ್ಕಂಥದ್ದು. ನಿಮ್ಮ ಉದ್ಯೋಗದಲ್ಲಿದ್ದಂತಹ ಏರಿಳಿತಗಳು, ಅಡೆತಡೆಗಳು ಅವೆಲ್ಲವೂ ಸಹ ಬದಲಾವಣೆಯಾಗುತ್ತೆ. ನೂತನ ವಾಹನದ ಖರೀದಿಯ ಯೋಗ ಈ ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಇದೆ. ಒಂದಿಷ್ಟು ಚೆನ್ನಾಗಿದೆ. ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಶ್ವೇತವರ್ಣ. ಕೊನೆಯಲ್ಲಿ ಹೇಳೋ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಸಿಂಹ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಒಂದಿಷ್ಟು ಹಣದ
ಒಳಹರಿವು ತುಂಬಾ ಚೆನ್ನಾಗಾಗುತ್ತೆ. ಆರೋಗ್ಯದಲ್ಲಿ ಇದ್ದಂತಹ ಏರುಪೇರುಗಳು ಹೋಗುತ್ತೆ. ಮಾನಸಿಕವಾಗಿ ನಿಮಗೆ ತೊಂದರೆ ತಾಪತ್ರೆಗಳೆಲ್ಲವೂ ಸಹ ನಿವಾರಣೆ ಆಗ್ತಕ್ಕಂಥದ್ದು. ಯಾರೋ ನಿಮಗೆ ಕೊಡ್ತಾ ಇದ್ದಂಥ ಕಿರುಕುಳಗಳಿರಬಹುದು, ಅವರ ಒಂದು ಮಾತುಗಳು, ವರ್ತನೆಗಳು ಅವೆಲ್ಲವೂ ಸಹ ನಿಮಗೆ ಒಂದು ಪರಿಹಾರವಾಗ್ತಕ್ಕಂಥದ್ದು. ದೂರ ಪ್ರಯಾಣದ ಸೂಚನೆಗಳು ನಿಮಗೆ ಸಿಗುತ್ತೆ. ಆರೋಗ್ಯ ತುಂಬ ಅಂದರೆ ತುಂಬಾ ಚೆನ್ನಾಗಿ ಸುಧಾರಣೆ ಆಗುವಂಥದ್ದು. ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು. ಸಾಲಗಾರರ ಒತ್ತಡಗಳು ಕಡಿಮೆ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿದ್ದಂತಹ ಕಿರಿಕಿರಿಯ ವಾತಾವರಣಗಳೆಲ್ಲ ದೂರ ಆಗ್ತಕ್ಕಂಥದ್ದು ಆಗುತ್ತೆ. ಸೊ ಚೆನ್ನಾಗಿರ್ತಕ್ಕಂತಹ ಫಲಿತಗಳನ್ನು ನೀವು ನೋಡಬಹುದು ಈ ಒಂದು ವಾರದಲ್ಲಿ ಸಿಂಹರಾಶಿಯವರು. ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಮಾಣಿಕ್ಯ ವರ್ಣ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ದೀರ್ಘಕಾಲದ ಸಮಸ್ಯೆಗಳಿಂದ ನೀವು ಆಚೆ ಬರ್ತೀರಾ. ಆತ್ಮೀಯರೊಟ್ಟಿಗೆ ಬಹಳ ಸಂತೋಷಮಯವಾಗಿರ್ತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ವಿಚಾರಗಳನ್ನು ನೀವು ಹಂಚಿಕೊಳ್ತೀರಿ ಮತ್ತು ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಹಠಾತ್ ಆರ್ಥಿಕ ಬೆಳವಣಿಗೆಗಳು ನಿಮಗೆ ಅನುಕೂಲತೆಯನ್ನು ತಂದುಕೊಡುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಲಾಭಗಳನ್ನು ನೀವು ನೋಡಬಹುದು. ಉದ್ಯೋಗದಲ್ಲಿದ್ದಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗುವಂತಹ ಒಂದು ವಾರವಾಗಿದೆ. ನಿಮಗೆ ಕನ್ಯಾ ರಾಶಿಯವರೆಗೂ ಸಹ ಬಹಳ ಶುಭವಾಗಿದೆ. ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿಕ್ಕು ದಕ್ಷಿಣ ದಿಕ್ಕು. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಗಿಣಿ ಹಸಿರಿನ ಬಣ್ಣ. ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ತುಲಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳು ಸಿಗ್ತಕ್ಕಂಥದ್ದು. ನಿಮ್ಮ ಮೇಲೆ ಒಂದು ಕಾರ್ಯಕ್ಷೇತ್ರದಲ್ಲಿ ಬಹಳ ನಿರೀಕ್ಷೆಗಳನ್ನು ನಿಮ್ಮ ಮೇಲಧಿಕಾರಿಗಳು ಇಟ್ಕೊಳ್ತಾರೆ. ಆ ನಿರೀಕ್ಷೆಗಳನ್ನು ನೀವು ಫುಲ್ಫಿಲ್ ಸಹ ಮಾಡ್ತೀರಿ. ಕುಟುಂಬದಲ್ಲಿದ್ದಂತಹ ಒಳಜಗಳಗಳೆಲ್ಲ ಕಡಿಮೆ ಆಗಿ ಕುಟುಂಬದ ಶುಭ ಕಾರ್ಯಗಳು ನಡೆಯುತ್ತೆ. ಶುಭ ಔತಣಕೂಟಗಳಲ್ಲಿ ನೀವು ಭಾಗವಹಿಸ್ತೀರಿ. ವ್ಯಾಪಾರದಲ್ಲಾಗಬಹುದು, ಉದ್ಯೋಗದಲ್ಲಾಗಬಹುದು ಬಹಳ ಅನುಕೂಲಕರವಾದ ವಾತಾವರಣವನ್ನು ನೀವು ನೋಡ್ತೀರಾ. ನೂತನ ವಸ್ತುಗಳನ್ನು ಖರೀದಿ ಮಾಡಿ ಸಂತೋಷವನ್ನು ಪಡ್ತೀರಾ. ಹೊಸ ವ್ಯಕ್ತಿಗಳ ಆಗಮನ ನಿಮ್ಮ ಜೀವನಕ್ಕಾಗಿ ಬಹಳ ಏನೋ ಒಂದು ರೀತಿ ಯಾರೋ ಒಂದು ಅತ್ಯದ್ಭುತವಾದಂತಹ ಜೀವಿಯನ್ನು, ಅತ್ಯದ್ಭುತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಪಡ್ಕೊಂಡೆ ಅನ್ನೋ ಭಾವದಲ್ಲಿ ತುಂಬ ಸಂತೋಷವನ್ನು ಪಡ್ತೀರಿ. ಚೆನ್ನಾಗಿದೆ ಈ ವಾರ ತುಲಾರಾಶಿಯವರಿಗೆ. ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬೂದು ಬಣ್ಣ. ಅದೇ ರೀತಿಯಾಗಿ ಕೊನೆಯಲ್ಲಿ ಹೇಳುವಂತಹ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ. ಆತ್ಮೀಯರೊಟ್ಟಿಗೆ ಬಹಳ ವಿವಾದಗಳು ಉಂಟಾಗತ್ತೆ. ಸುಮ್ಮನೆ ಏನೇನೋ ವಾಕ್ಸಮರಗಳನ್ನು ಮಾಡೋಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಮಾತಾಡೋದು ಮಾತ್ರ ದೊಡ್ಡಸ್ತಿಕೆ ಅಲ್ಲ, ಯಾವಾಗ ನಾವು ಬಾಯಿ ಮುಚ್ಕೊಳ್ತೀವಿ ಅನ್ನೋದು ಸಹ ದೊಡ್ಡಸ್ತಿಕೆ ಆಗುತ್ತೆ, ದೊಡ್ಡತನವಾಗುತ್ತೆ. ಸೊ ಹಾಗಾಗಿ ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ಮಾತಾಡಿ. ಮಾತು ಪ್ರತಿಯೊಬ್ಬರಿಗೂ ಬರುತ್ತೆ. ಮಾತೆ ಅಸ್ತ್ರವಾಗಬಾರ್ದು, ಶಸ್ತ್ರವೂ ಆಗಬಾರ್ದು. ಎಲ್ಲಿ ಅಸ್ತ್ರವಾಗಬೇಕೋ ಆಗಬೇಕು, ಶಸ್ತ್ರವಾಗಬೇಕೋ ಅಲ್ಲಾಗಬೇಕು. ಸುಮ್ಮನೆ ಮಾತಾಡ್ತೀನಿ ಅಂತ ಮಾತಾಡಬೇಡಿ. ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗುತ್ತೆ. ಕೈಗೊಂಡಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ. ನೂತನ ವಸ್ತುಗಳ ಖರೀದಿಯನ್ನು ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಮುಖವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹ ವಾರವಾಗಿದೆ. ಹಾಗಾಗಿ ಒಂದಿಷ್ಟು ಯೋಚನೆಯನ್ನು ಮಾಡಿ ನೀವು ಜೀವನವನ್ನು ನಡೆಸಿ. ಸ್ವಲ್ಪ ಅಶುಭವೂ ಮತ್ತು ಶುಭ ಫಲ ಎರಡೂ ಸಹ ಇದೆ. ಹಾಗಾಗಿ ಮಿಶ್ರಿತ ಫಲಗಳು ವೃಶ್ಚಿಕ ರಾಶಿಯವರಿಗೆ ಈ ವಾರ ಇರುವಂಥದ್ದು. ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಮಾಣಿಕ್ಯ ವರ್ಣ. ಅದೇ ರೀತಿಯಾಗಿ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಧನಸ್ಸು ರಾಶಿ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ ಅಂತಹ ಅನಿರೀಕ್ಷಿತವಾಗಿರ್ತಕ್ಕಂತಹ ಘಟನೆಗಳು ನಡೆಯುತ್ತೆ. ಅದರಲ್ಲೂ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಬಹಳ ಏರಿಳಿತಗಳು ಉಂಟಾಗ್ತಕ್ಕಂಥದ್ದು. ಏನೋ ಇದ್ದಕ್ಕಿದ್ದ ಹಾಗೆ ತಾಪತ್ರೆಗಳು ಉಂಟಾಗ್ಬಿಡುತ್ತೆ, ತೊಂದರೆಗಳು ಉಂಟಾಗ್ಬಿಡುತ್ತೆ. ತಾಪತ್ರೆಗಳು ಯಾವುದೇ ರೀತಿಯಾಗಿ ನೀವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗೆಲ್ಲ ನಿಮ್ಮ ಬದುಕಿನಲ್ಲಿ ಏರಿಳಿತಗಳು ಉಂಟಾಗುತ್ತೆ. ಪುಣ್ಯಕ್ಷೇತ್ರಗಳ ಭೇಟಿಯನ್ನು ಮಾಡಿ ದೇವರ ದರ್ಶನಗಳನ್ನು ಮಾಡಿಕೊಳ್ಳೋದ್ರಿಂದ ಒಂದಿಷ್ಟು ಆ ಕೆಟ್ಟ ಘಟನೆಗಳಿಂದ ನೀವು ಬಚಾವಾಗಬಹುದು. ಕುಟುಂಬದ ಸದಸ್ಯರ ವಿಚಾರಗಳಿಂದ ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು. ದೂರ ಪ್ರಯಾಣವನ್ನು ಸ್ವಲ್ಪ ಮುಂದೂಡ್ಕೊಳ್ಳಿ. ಅದರಿಂದ ಸುಮ್ಮನೆ ತಾಪತ್ರಗಳನ್ನು ನೀವೇ ಅನುಭವಿಸಬೇಕಾಗತ್ತೆ. ಆರೋಗ್ಯ, ಅದರಲ್ಲೂ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಕೈ ಕೊಟ್ಬಿಡುತ್ತೆ. ದೈಹಿಕ ಆರೋಗ್ಯ ಹೇಗೆ ಬೇಕಾದರೂ ಔಷಧಿ ತಗೊಂಡ್ರೆ ದೈಹಿಕ ಆರೋಗ್ಯ ಸರಿ ಅದು ಸುಧಾರಣೆ ಆಗ್ತದೆ. ಆದರೆ ಮಾನಸಿಕ ಆರೋಗ್ಯ ಬೇಕಲ್ವ?
ಮಾನಸಿಕ ಆರೋಗ್ಯನೇ ಇಲ್ಲ ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಮೊದಲು ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ವ್ಯಾಪಾರ ವ್ಯವಹಾರಗಳಲ್ಲಿ ವಾರಾಂತ್ಯದಲ್ಲಿ ಲಾಭಗಳನ್ನು ನೀವು ನೋಡ್ತೀರಾ. ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಅದೇ ರೀತಿಯ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಒಂದಷ್ಟು ಜಾಸ್ತಿನೇ ಶುಭ ಘಟನೆಗಳು ನಡೆಯುತ್ತೆ. ಹಣಕಾಸಿನ ಕ್ರೋಢೀಕರಣ ಚೆನ್ನಾಗಾಗತ್ತೆ. ಉದ್ಯೋಗದಲ್ಲಿ ಇದ್ದಂತಹ ಏರಿಳಿತಗಳು ನಿಮಗೆ ನಿವಾರಣೆ ಆಗ್ತಕ್ಕಂಥದ್ದು. ಹೊಸದಾಗಿ ನಿಮಗೆ ಹಲವು ಆದಾಯದ ಮಾರ್ಗಗಳು ಹೆಚ್ಚಿಗೆ ಆಗ್ತವೆ ಈ ವಾರ ನಿಮಗೆ. ಸೊ ಹಾಗಾಗಿ ಈ ವಾರದಲ್ಲಿ ನಿಮಗೆ ಹಲವಾರು ವಿಧಾನದಲ್ಲಿ ನಿಮಗೆ ಆದಾಯದ ಮಾರ್ಗಗಳು ಹೆಚ್ಚಿಗೆ ಆಗುತ್ತೆ. ಒಟ್ಟಾರೆ ಅನುಕೂಲಕರವಾದ ವಾತಾವರಣ ಮಕರ ರಾಶಿಯವರಿಗೆ ಇರತಕ್ಕಂಥದ್ದು. ಈ ವಾರದಲ್ಲಿ ಶುಭ ಕಾರ್ಯಗಳು ಶುಭ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ. ಒಟ್ಟಾರೆ ಏನೇ ನಿರೀಕ್ಷಿತ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಅನಿರೀಕ್ಷಿತವಾಗಿ ನಿಮಗೆ ಹೆಚ್ಚಿನ ಲಾಭಗಳನ್ನು ಕೊಡ್ತಕ್ಕಂಥದ್ದು. ಸೋಮಾರಿತನ ಬಿಟ್ಟು ಕೆಲಸವನ್ನು ಮಾಡಿ. ಶುಭವಾಗಲಿ. ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿಕ್ಕು ಪಶ್ಚಿಮ ದಿಕ್ಕು, ಅದೃಷ್ಟದ ಸಂಖ್ಯೆ ನಿಮಗೆ 7, ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಅದೇ ರೀತಿಯ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಕುಂಭರಾಶಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಕೈಗೆತ್ತಿಕೊಂಡಂತಹ ವ್ಯವಹಾರಗಳಲ್ಲಿ ಪ್ರಗತಿ ಕಂಡು ಬರ್ತದೆ. ಆಸ್ತಿ ವಿವಾದಗಳೆಲ್ಲ ಬಗೆಹರಿಯುತ್ತೆ. ಬಂಧು ಮಿತ್ರರಿಂದ ವಿಶೇಷವಾದ ಆಮಂತ್ರಣಗಳು ಬರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚಿನ ಲಾಭಾಂಶವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಹಳೆ ಸಾಲಗಳನ್ನು ತೀರಿಸಿಕೊಳ್ಳೋದಕ್ಕೂ ಸಹ ಇದು ಬಹಳ ಸಕಾಲವಾಗಿ ಇದೆ. ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕು, ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಕಿತ್ತಳೆಯ ಬಣ್ಣ. ಅದೇ ರೀತಿಯಾಗಿ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಮೀನರಾಶಿ. ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಮತ್ತು ನಿಮ್ಮ ಆಪ್ತರೊಟ್ಟಿಗೆ ಇದ್ದಂತಹ ವಿವಾದಗಳು ಬಗೆಹರಿಯುತ್ತೆ. ಪ್ರಮುಖವಾದಂತಹ ವಿಚಾರಗಳನ್ನು ಮುಂದೂಡಣೆ ಮಾಡ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಶುಭ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಹಲವು ಜನರ ಜೊತೆಗೆ ಚರ್ಚೆಯನ್ನು ಮಾಡ್ತೀರಿ. ಶುಭ ಕಾರ್ಯಗಳು ಶುಭ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ. ಉದ್ಯೋಗದಲ್ಲಾಗಬಹುದು, ವ್ಯಾಪಾರದಲ್ಲಾಗಬಹುದು, ಅನೇಕ ದೈವಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಅತ್ಯುತ್ತಮವಾದ ಏಳಿಗೆಯನ್ನು ಮೀನರಾಶಿಯವರು ಈ ವಾರದಲ್ಲಿ ನೋಡ್ತೀರಿ. ಆದರೂ ಸಹ ಎಲ್ಲೋ ಒಂದು ಕಡೆ ನಿಮಗೆ ಮಾನಸಿಕ ಕಿರಿಕಿರಿಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ತುಂಬ ಸಹಜವಾಗಿ ಬರ್ತಕ್ಕಂಥದ್ದು. ಮೀನರಾಶಿಯವರಿಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿದ್ದು ಜೀವನನ ಮುಂದುವರಿಸಿ. ನಿಮ್ಮೆಲ್ಲರಿಗೂ ಸಹ ಸುಖ ಉಂಟಾಗಲಿ, ಸೌಖ್ಯ ಉಂಟಾಗಲಿ ಅಂತ ಹೇಳ್ತಾ, ಪರಿಹಾರ ಅಂತ ಬಂದಾಗ ನೋಡಿ, ಪರಿಹಾರವನ್ನು ಹೇಳ್ತೇವೆ. ಅದರ ಜೊತೆಗೆ ಇನ್ನೊಂದು ವಿಶೇಷವಾದ ಮಾಹಿತಿ. ಈಗಾಗಲೇ ಹಲವಾರು ಜನರು ಶನಿಯಾಗಕ್ಕೋಸ್ಕರವಾಗಿ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದೀರಿ. ನೂರಾರು ಸಾವಿರಾರು ಜನರು ಈಗಾಗಲೇ ಅಯ್ಯೋ ಶನಿಯಾಗ ಮಾಡಿ ನಮ್ಮ ಹೆಸರಿನಲ್ಲಿ ಪೂಜೆ ಮಾಡಿ ಅಂತ ಹೇಳಿ ತಾವೆಲ್ಲರೂ ಸಹ ಕೇಳ್ಕೊಳ್ತಾ ಇದ್ದೀರಾ. ಹಾಗಾಗಿ ಜನವರಿ 11ನೇ ತಾರೀಕಿನಂದು ಇರುವಂತಹ ಶನಿ ಪ್ರದೋಷದ ಸಂದರ್ಭದಲ್ಲಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನೂರಾರು ಜನರು ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಇನ್ನಷ್ಟು ಹೆಚ್ಚಿನ ಜನರು ನಿಮ್ಮ ಈಗಾಗಲೇ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಲೂ ಆಸೆ ಪಡ್ತಾ ಇದ್ದಾರೆ. ಹೇಗೆ ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅವರು ನಿಮಗೆಲ್ಲ ಡೀಟೇಲ್ಸನ್ನು ಸಹ ಹೇಳ್ತಾರೆ. ಎಷ್ಟೊಂದು ಜನ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ. ನಿಮ್ಮ ಪರದೆ ಮೇಲಿರುವಂತಹ ಫೋನ್ ನಂಬರ್ನೇ ನೀವು ನೋಡೋಕ್ಕಾಗಲೇ ಇದ್ಮೇಲೆ ಹೇಗೆ? ಅಲ್ಲೇ ಬರ್ತಾ ಇದೆ ಫೋನ್ ನಂಬರು. ಆ ಫೋನ್ ನಂಬರ್ಗೆ ಫೋನ್ ಮಾಡಿ ಪ್ರತಿಯೊಂದು ಡೀಟೇಲ್ಸನ್ನು ತಗೊಳ್ಳಿ. ವಾಟ್ಸಪ್ನಲ್ಲಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಮತ್ತು ನಿಮ್ಮ ಮನೆ ಅಡ್ರೆಸ್ಸು ಇದಿಷ್ಟನ್ನು ಕಳಿಸಿ ಬುಕ್ ಮಾಡ್ಕೊಳ್ಳಿ. ಅದಾದ ನಂತರ ಶನಿ ಮಹಾಯಾಗದ ನೇರ ಪ್ರಸಾರವನ್ನು ನೀವು ನಮ್ಮದೇ ಈ ಶಂಕರಾನಂದ ಟಿವಿಯಲ್ಲಿ ನೋಡಬಹುದು. ಅದರ ಜೊತೆಗೆ ಯಾಗದ ನಂತರದಲ್ಲಿ ಬರುವ ಪ್ರಸಾದವನ್ನು ನಿಮ್ಮ ಮನೆಗೆ ನೇರವಾಗಿ ಕೊಡುವಂತಹ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀವಿ. ಶನಿ ರಕ್ಷಾ ಕವಚ ಅದನ್ನು ಕೈ ಕಟ್ಕೊಳ್ಬೇಕು ಮತ್ತು ಶನಿ ಭಸ್ಮದ ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಅದರಿಂದ ಬಹಳ ಏಳಿಗೆಗಳು ಶನಿಯಿಂದಾಗಲಿ ಅಥವಾ ಬೇರೆ ಗ್ರಹದ ಕಾಟಗಳಿಂದಾಗಲಿ ನಿವಾರಣೆಯಾಗ್ತದೆ. ಶನಿದೇವರ ಸಂಪೂರ್ಣ ಆಶೀರ್ವಾದ ಉಂಟಾಗಿ ಯಾರ್ಯಾರು ಈ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಪಂಚಮ ಶನಿ, 7.5 ಶನಿಯಿಂದ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಲ್ಲ, ಅವರೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗುತ್ತೆ ಅಂತ ಹೇಳ್ತಾ, ವಾರ ಭವಿಷ್ಯದ 12 ರಾಶಿಯವರು ಸೇರಿ ಮಾಡಬೇಕಾಗಿರ್ತಕ್ಕಂತಹ ಆಧ್ಯಾತ್ಮಿಕವಾದ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಕಾಲಭೈರವ ಅಷ್ಟಕ ಪ್ರತಿನಿತ್ಯ 3 ಕಾಲಗಳಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಂಧ್ಯಾಕಾಲದಲ್ಲಿ ಕಾಲಭೈರವಾಷ್ಟಕದ ಪಠಣವನ್ನು ಮಾಡಿ ತಮ್ಮೆಲ್ಲರಿಗೂ ಸಹ ಶುಭ ಉಂಟಾಗಲಿ, ಮಂಗಳ ಉಂಟಾಗಲಿ ಅಂತ ಹೇಳ್ತಾ ಈ ವಾರದ ವಾರ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.